ಹಾಯ್ ಫ್ರೆಂಡ್ಸ್, ಮೇಘನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ನಾನು ಕೊತ್ತಂಬರಿ ರೈಸ್ ಯಾವ ಥರ ಮಾಡಬೇಕಂತ ಹೇಳ್ಕೊಡ್ತಿದ್ದೀನಿ. ಸೂಪರಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಮೊದಲು ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ. 1 ಕಪ್ ಮೊಸರು, 1 ಕಪ್ ಕಾಯಿ ತುರಿ, 1 ಬೌಲ್ ಕೊತ್ತಂಬರಿ ಸೊಪ್ಪು, 1 ಸಣ್ಣ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, 2 ಪೀಸ್ ಚಕ್ಕೆ, 5ರಿಂದ 6 ಲವಂಗ, 7 ಹಸಿಮೆಣಸಿನ್ಕಾಯಿ. ಈಗ ನೀರು ಆ್ಯಡ್ ಮಾಡದೆ ಬರೀ ಮೊಸರನ್ನೇ ಹಾಕಿ ರುಬ್ಕೊಳ್ಳಿ. ಕುಕ್ಕರ್ ಬಿಸಿ ಮಾಡೋಕ್ಕೆ ಇಡೋಣ. ಬಿಸಿ ಆದಮೇಲೆ ಎಣ್ಣೆ ಹಾಕೋಣ. ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಹಾಕೋಣ. ಈರುಳ್ಳಿ ಫ್ರೈ ಆದಮೇಲೆ ರುಬ್ಕೊಂಡಿರುವಂಥ ಪೇಸ್ಟ್ ಹಾಕೋಣ. ರುಬ್ಬಿರುವಂಥ ಮಸಾಲೆಯನ್ನು ಈರುಳ್ಳಿ ಜೊತೆ ಸೇರಿಸಿ ಒಂದು 2 ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆದಮೇಲೆ ಸ್ವಲ್ಪ ನೀರು ಹಾಕಿ ಕುದಿ ಬಂದಿದೆ. ನಾನು ಓವರ್ನೈಟ್ ಬಟಾಣಿಯನ್ನು ನೆನೆ ಹಾಕ್ಕೊಂಡಿದ್ದೀನಿ ಮತ್ತು ಬೇಯಿಸ್ಕೊಂಡಿದ್ದೀನಿ. ಈಗ ಸೇರಿಸೋಣ. ಈಗ 2 ಲೋಟ ಅಕ್ಕಿಗೆ 4 ಲೋಟ ನೀರನ್ನು ಸೇರಿಸ್ತಿದ್ದೀನಿ. ನಾನು ಅಕ್ಕಿ ಮುಂಚೆನೇ ತೊಳೆದಿಟ್ಕೊಂಡಿದ್ದೆ. ಕುದಿ ಬಂದಿದೆ. ಈಗ ಅಕ್ಕಿಯನ್ನು ಸೇರಿಸೋಣ. ಅಕ್ಕಿ ಸೇರಿಸಿ 2 ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಕುದಿ ಬಂದಿದೆ. ಈ ಟೈಮಲ್ಲಿ ನಾವು ಉಪ್ಪನ್ನು ಸೇರಿಸೋಣ. ಉಪ್ಪು ಸೇರಿಸಿ ಮತ್ತೆ ಮಿಕ್ಸ್ ಮಾಡೋಣ. ಮತ್ತೆ ಒಮ್ಮೆ ಮಿಕ್ಸ್ ಮಾಡಿ ಮತ್ತೆ ಕುದಿ ಬರಲಿ. ಕುದಿ ಬಂದಮೇಲೆ 1 ಟೊಮೊಟೊನ ಕಟ್ ಮಾಡಿ ಹಾಕ್ಕೊಳ್ಳಿ. ಮತ್ತೆ ಮಿಕ್ಸ್ ಮಾಡೋಣ. ಕುಕ್ಕರ್ ಕ್ಲೋಸ್ ಮಾಡೋಣ. ನೋಡಿ ಎಷ್ಟು ಸೂಪರಾಗಿ ಬಂದಿದೆ. ನೀವೊಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ. ಆರೋಗ್ಯಕರವಾಗಿರುತ್ತದೆ. ಎಷ್ಟು ಈಸಿ ಇದೆ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ನೀವೊಂದ್ಸಲ ಟ್ರೈ ಮಾಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ ಯಾವ ಥರ ಬಂದಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ರೆಸಿಪಿ ಜೊತೆ ಮತ್ತೆ ಸಿಗೋಣ. ಬಾಯ್.